ಶ್ರಮಪಟ್ಟು ಕೆಲಸ ಮಾಡುವಂಥವ್ರು. ಅವರೆಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ರಿಂದನೇ ಇಷ್ಟೆಲ್ಲ 75 ಲಕ್ಷನ ಓಡಾಡ್ತಾ ಇದ್ದಂಥ ಬಸ್ಸುಗಳಲ್ಲಿ ಈಗ 1,10,00,000 10 ಲಕ್ಷ 15 ಲಕ್ಷದವರೆಗೂ ಓಡಾಡ್ತಾ ಇದ್ದಾರೆ. ಅದರಿಂದ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಪರಿಷ್ಕರಣೆ, ವೇತನ ಪರಿಷ್ಕರಣೆ ನಾನು ಹೇಳಿದಲ್ಲ, ಈಗ 23ರಲ್ಲಿ ಮಾಡುವಾಗ ರೆಟ್ರಾಸ್ಪೆಕ್ಟಿವ್ ಮಾಡಬೇಕಾಗಿತ್ತು. ಒಂದು 20ರಿಂದ ಜಾರಿ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ. ಅವರೇನು ಮಾಡಿದ್ರು 17/3/23ರಿಂದ ಜಾರಿ ಅಂತ ಮಾಡ್ಬಿಟ್ರು. ಇದು ಟೆಕ್ನಿಕಲ್ ಆಗಿ ಸ್ವಲ್ಪ ಸಮಸ್ಯೆ ಅಷ್ಟೇ, ಅದು ಎಲ್ಲದಕ್ಕೂ ಪರಿಹಾರ ಇರುತ್ತೆ. RTO ಕಚೇರಿಗಳು ಬೇಕಾದಷ್ಟು ಇದೆ. ಆಮೇಲೆ ಡ್ರೈವಿಂಗ್ ಟೆಸ್ಟ್ ಇದು ಇದೆ, ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ, ಅದು 45 ಇದೆ. ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ, ನಮ್ಮಲ್ಲಿ ಇದ್ದಷ್ಟು. ಇನ್ನು 35 ಉದ್ಘಾಟನೆ ಆಗಬೇಕು. ಎಲ್ಲ ಒಂದೇ ದಿನ ವಿಧಾನಸೌಧದಲ್ಲಿ ಮಾಡ್ತೀವಿ. RTO ಕಚೇರಿಗಳು ಇದು ಹೊಸ ಕಚೇರಿಗಳು ಮಾಡಬೇಕಾಗಿದ್ರೆ ಅದಕ್ಕೆ ಕೆಲವು ಗೈಡ್ಲೈನ್ಸ್ ಇರುತ್ತೆ. ಅದರ ಪ್ರಕಾರ ನಮ್ಗೇನು ಮನವಿ ಬರುತ್ತೆ ಅದ್ರ ಮೇಲೆ ತೀರ್ಮಾನ ತಗೊಳ್ತೀವಿ.